ಚಪ್ಪಾಳೆ ಚಪ್ಪಾಳೆ ನಿಮಗಿದು ಪ್ರೀತಿಯ ಚಪ್ಪಾಳೆ, ಸುಳ್ಯದ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಸುಳ್ಯದ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ನನ್ನಯ ಪ್ರೀತಿಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ತಹಶೀಲ್ದಾರ್ ಸರಿಗೆ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಅಶ್ವಿಜ್ ಆತ್ರೇಯ ಸುಳ್ಯ. ಹೌದು, ನಮ್ಮ ಸುಳ್ಯದ ಪ್ರೀತಿಯ ತಹಶೀಲ್ದಾರ್ ಸರ್ ತಮಗೆ ತುಂಬ ಧನ್ಯವಾದಗಳು. ಹಾಗೆಯೇ ನಮ್ಮ ಫುಟ್ಪಾತ್ ಅನ್ನು ಆ ಕಾರ್ಯವನ್ನು ಮಾಡಿದ ನಮ್ಮ ನಗರ ಪಂಚಾಯತ್ನ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು. ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಸುಳ್ಯದ ಹೃದಯ ಭಾಗದಲ್ಲಿರುವ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನ ವಠಾರದಲ್ಲಿರುವ ಫುಟ್ಪಾತಿನ ಸ್ಲ್ಯಾಬ್ ಬಿದ್ದು ಅಲ್ಲಿ ಚರಂಡಿ ಓಪನ್ ಆಗಿದೆ. ಮತ್ತೆ ಜೂನಿಯರ್ ಕಾಲೇಜ್ ರೋಡಲ್ಲಿರುವ ಫಿಶ್ ಮಾರ್ಕೆಟಿನ ಮುಂದೆ ಫುಟ್ಪಾತ್ ಕೂಡ ಹೀಗೇನೆ ಸ್ಲ್ಯಾಬ್ ಓಪನ್ ಆಗಿ ಚರಂಡಿ ಓಪನ್ ಆಗಿದೆ. ಸೊ ನೀವು ಆ ಎರಡು ವಠಾರಗಳಲ್ಲಿ ಸಂಚರಿಸುತ್ತಿರುವಾಗ ನೀವು ಜಾಗೃತರಾಗಿರಿ ಎಂಬ ನಾನು ವಿಡಿಯೋನು ಮಾಡಿದ್ದೆ. ನಮ್ಮ ಪ್ರೀತಿಯ ತಹಶೀಲ್ದಾರ್ ಅವರು ನನ್ನ ಆ ವಿಡಿಯೋವನ್ನು ನೋಡಿ ತಕ್ಷಣವೇ ಅರ್ಧ ಗಂಟೆಯೊಳಗೆ ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಫುಟ್ಪಾತನ್ನು ಅದರ ಕೆಲಸ ಆಗಬೇಕು ಎಂದು ನಮ್ಮ ನಗರ ಪಂಚಾಯತ್ನ ಕಾರ್ಯಕರ್ತ ಸಿಬ್ಬಂದಿ ವರ್ಗದವರನ್ನು ಕಳಿಸಿ ಆ ಕೆಲಸವನ್ನು ಮಾಡಿಸಿದ್ದಾರೆ. ಸೊ ತಹಶೀಲ್ದಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ನಮ್ಮ ನಗರ ಪಂಚಾಯತ್ನ ಎಲ್ಲ ಕಾರ್ಯಕರ್ತ ಸಿಬ್ಬಂದಿಗಳಿಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ನೀವು ವಿಡಿಯೋ ನೋಡ್ತಾ ಇರುವಿರಿ, ಈ ಫುಟ್ಪಾತ್ನ ಸ್ಲ್ಯಾಬನ್ನು ಅದು ಬಿದ್ದ ಮೇಲೆ ವಾಪಸ್ ಅದನ್ನು ಇಡ್ಲಿಕ್ಕೆ ತುಂಬ ಕಷ್ಟ ಇದೆ. ಅದನ್ನು ಹಗ್ಗ ಹಾಕಿ ಎಲ್ಲ ತುಂಬ ಅದನ್ನು ಕಷ್ಟ ಇದೆ. ಅವರು ನಮ್ಮ ಸುಳ್ಯದ ಜನತೆಗಾಗಿ ಅವರಿಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ನಾವು ನಿಮ್ಮ ಈ ಒಂದು ಸೇವೆಗಾಗಿ ನಾವು ಚಿರಋಣಿಯಾಗಿರ್ತೇವೆ. ನೋಡಿ ಎಷ್ಟು ಕಷ್ಟಪಟ್ಟು ಹಗ್ಗದಲ್ಲಿ ಹಿಡ್ಕೊಂಡು ಅವರು ಇದನ್ನು ಎತ್ತಾ ಇದ್ದಾರೆ. ಇದು ನೋಡಲಿಕ್ಕೆ ಸುಲಭ ಇರ್ಬೋದು, ಆದರೆ ಹಾಗಲ್ಲ. ಇದನ್ನು ನಾನು ಲೈವ್ ಆಗಿ ನೋಡುವಾಗ ನನಗೆ ತುಂಬ ಬೇಸರ ಆಯಿತು, ಅಂದರೆ ಇಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಮತ್ತು ನಾನು ವಿಡಿಯೋ ಮಾಡ್ತಿರುವಾಗ ಅವರಲ್ಲಿ ಒಬ್ಬರು ಕಾರ್ಯಕರ್ತರು ನನ್ನ ಹತ್ರ ಅವರ ಅಳಲನ್ನು ವ್ಯಕ್ತಪಡಿಸಿದರು. ಅದು ಏನಂದರೆ, ನಮ್ಮ ನಗರ ಪಂಚಾಯತಿಯಿಂದ ಬೆಳಿಗ್ಗೆ ಕಸಗಳನ್ನು ತಗೊಂಡು ಹೋಗುವ ಒಂದು ಲಾರಿ ಬರ್ತದೆ. ಆದರೆ ಆ ಲಾರಿಯ ಕಾರ್ಯಕರ್ತ ಸಿಬ್ಬಂದಿಯವರಿಗೆ ಕೆಲವರೆಲ್ಲ ತನ್ನ ಮಕ್ಕಳಿನ ಅಂದರೆ ಪುಟ್ಟ ಮಕ್ಕಳಿನ ಡೈಪರ್ಸ್ಗಳನ್ನು ಅವರ ಕೈಯಲ್ಲಿ ಕೊಡ್ತಾರೆ. ಅದನ್ನು ಅವರು ಮುಜುಗರದಿಂದ ಅಸಹ್ಯದಿಂದ ಅವರಿಗೆ ಏನು ಉಪಾಯ ಇಲ್ಲದವರು ತಗೊಳ್ತಾ ಇದ್ದಾರೆ. ಸೊ ಒಮ್ಮೆ ಪ್ಲೀಸ್ ನೀವು ಅವರ ಸ್ಥಾನದಲ್ಲಿ ನಿಂತೊಮ್ಮೆ ನೋಡಿ ಎಷ್ಟು ಅವರಿಗೊಂದು ಕಷ್ಟ ಆಗ್ತದೆ ಅಂತ. ಮತ್ತು ಬಸ್ ಸ್ಟ್ಯಾಂಡಲ್ಲೆಲ್ಲ ಅಲ್ಲಲ್ಲಿ ನಾವು ತಗೊಂಡ ವಸ್ತುಗಳ ತೊಟ್ಟೆಗಳಾಗಿರ್ಬೋದು, ರ್ಯಾಪರ್ಸ್ ಆಗಿರ್ಬೋದು, ವೇಸ್ಟ್ಗಳನ್ನು ಅಲ್ಲಲ್ಲಿ ಬಿಸಾಡೋಕ್ಕಿಂತ ನಮ್ಮ ಅಕ್ಕಪಕ್ಕ ಡಸ್ಟ್ಬಿನ್ಗಳಿದ್ದರೆ ಅದಕ್ಕೆ ಹಾಕಿ ಅಥವಾ ನಮ್ಮ ಪಾಕೆಟ್ ಒಳಗೆ ಇಟ್ಟು ಮನೆಗೆ ಹೋದ ಮೇಲೆ ಡಸ್ಟ್ಬಿನ್ಗಳಿಗೆ ಹಾಕುವುದರಿಂದ ನಮ್ಮ ನಗರ ಪಂಚಾಯತ್ನ ಕಾರ್ಯಕರ್ತರಿಗೆ ಇದು ತುಂಬ ಸಹಾಯ ಆಗ್ತದೆ ಹಾಗೂ ಹೆಲ್ಪ್ ಆಗ್ತದೆ. ಮತ್ತು ಇದರಿಂದ ನಮ್ಮ ಭೂಮಿ ತಾಯಿಗೆ ಕೂಡ ತುಂಬ ಉಪಯೋಗ ಆಗ್ತದೆ. ಮತ್ತು ಬಿಲ್ಡಿಂಗ್ಸ್ಗಳಿಂದ ಇದು ಕೆಟ್ಟ ನೀರುಗಳು, ಟಾಯ್ಲೆಟಿನ ನೀರುಗಳೆಲ್ಲ ಬಂದು ರೋಡಿಗೆ ಸೇರ್ತಿವೆ ಎಂಬ ವಿಷಯ ಕೂಡ ಹೇಳಿದರು. ಇದೆಲ್ಲ ಆ ಬಿಲ್ಡಿಂಗ್ನ ಓನರ್ಗಳೇ ಕಾರಣಕರ್ತರು. ಸೊ ಪ್ಲೀಸ್ ನಮ್ಮ ಸುಳ್ಯವನ್ನು ನಾವು ಕ್ಲೀನಾಗಿಡಲಿಕ್ಕೆ ಅದು ನಮ್ಮ ಕೈಯಿಂದನೇ ನಾವು ಮಾಡಬೇಕು. ಯಾಕಂದರೆ ಅವ್ರನ್ನ ತುಂಬ ಬೇಜಾರದಿಂದ ಅವರ ಬೇಜಾರವನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ನಾವು ಕಸಗಳನ್ನು ಬಿಸಾಡಿ ಅವರಿಗೆ ತುಂಬ ಕಷ್ಟ ಕೊಡ್ತಿದ್ದೇವೆ. ಸೊ ಅದು ಸುಳ್ಯದ ನಾಗರಿಕರನ್ನು ಅದು ನಮ್ಮ ಕರ್ತವ್ಯ ಅಂತ ಹೇಳುತ್ತಾ ಈ ಫುಟ್ಪಾತ್ ಈಗ ಸರಿಯಾಗಿದೆ. ನಾವು ಮತ್ತೊಮ್ಮೆ ಅದಲ್ಲಿಗೆ ಸೇಫಾಗಿ ನಡ್ಬೋದು. ಧನ್ಯವಾದಗಳು, ತುಂಬ ಧನ್ಯವಾದಗಳು ನಮ್ಮ ಪ್ರೀತಿಯ ತಹಶೀಲ್ದಾರ್ ಅವರು. ಹಾಗೆಯೇ ಈ ಕೆಲಸವನ್ನು ಮಾಡಿದ ನಮ್ಮ ನಗರ ಪಂಚಾಯತಿನ ಎಲ್ಲ ಕಾರ್ಯಕರ್ತ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಸುಳ್ಯದ ಜನರಿಗಾಗಿ
ನಮ್ಮ ಸುಳ್ಯ ಜನತೆಗಾಗಿ ನೀವು ಈ ಸೇವೆಯನ್ನು ಮಾಡಿದ್ದೀರಿ. ನನ್ನ ವಿಡಿಯೋವನ್ನು ನೋಡಿದ ತಕ್ಷಣ ಅರ್ಧ ಗಂಟೆಯೊಳಗೆ ನೀವು ಕೆಲಸ ಮಾಡಿದ್ದೀರಿ. ತಮಗೆ ತುಂಬ ಧನ್ಯವಾದಗಳು ತಹಶೀಲ್ದಾರ್ ಸರ್ ಹಾಗೂ ನಗರ ಪಂಚಾಯತ್ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೂ ಈ ಕೆಲಸವನ್ನು ಮಾಡಿದ ತಮಗೆ ಹ್ಯಾಟ್ಸ್ ಆಫ್. Hmm.